Hi friends, welcome back to my YouTube channel Ravi Kannada Digital Tech Channel. ಸೊ ಈ ಒಂದು ವಿಡಿಯೋದಲ್ಲಿ ವಾಟ್ಸಪ್ ನಲ್ಲಿ ಯಾವ್ದಾದ್ರು ಡಿಪಿ ಇರುತ್ತಲ್ಲ, ಡಿಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಐ ಬಟನ್ ಒಂದು ಕಾಣಿಸುತ್ತೆ. ಸೊ ಆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದು ಸೆಟ್ಟಿಂಗ್ಸ್ ಮಾಡ್ಬೋದು ನಾವು. ಅದು ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ, ತುಂಬಾನೇ ಲೈಕ್ ಮಾಡ್ತೀರಾ ಆ ಸೆಟ್ಟಿಂಗ್ಸ್ನ. ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಆ ಸೆಟ್ಟಿಂಗ್ಸು. ಸೊ ಅದು ಯಾವುದು ಅಂತ ಹೇಳ್ಕೊಡ್ತೀನಿ, ಯಾವ ಥರ ಸೀಕ್ರೆಟ್ಸ್ ಯೂಸ್ ಮಾಡೋದು ಅದು ಅಂತ ಹೇಳ್ಕೊಡ್ತೀನಿ. ಸೊ ಅದು ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ಗೆ, ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಈ ಒಂದು ಚಾನಲ್ನ ಫಸ್ಟ್ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಕಾಮೆಂಟ್ ಕೊಟ್ಟು ಗುಡ್ ಇನ್ಫಾರ್ಮೇಷನ್ ಅಂತ ಒಂದು ಕಾಮೆಂಟ್ ಕೊಡಿ. ನನಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುವಂಥದ್ದು ಬಿಡ್ತಾ ಇರ್ತೀನಿ ವೀಡಿಯೋಸು. ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಪ್ರತಿಯೊಂದು ವೀಡಿಯೋನು. ಸೊ ಬನ್ನಿ ನೋಡೋಣ ಅದು ಯಾವುದು ವೀಡಿಯೋ ಅಂತ. ಸೊ ಸಿಂಪಲ್ಲು, ನಿಮ್ಮ ಒಂದು ಮೊಬೈಲ್ನಲ್ಲಿ ವಾಟ್ಸಪ್ ಓಪನ್ ಮಾಡಿ. ವಾಟ್ಸಪ್ ಓಪನ್ ಮಾಡಿದ್ಮೇಲೆ ಯಾರಾದರೂ ಒಬ್ರು ಚಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಬ್ರು ಚಾಟ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ಒಂದು ಐ ಬಟನ್ ಇದೆಯಲ್ಲ, ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಕಸ್ಟಮ್ ನೋಟಿಫಿಕೇಷನ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇದರಿಂದ ಏನು ಯೂಸ್ ಅಂದರೆ, ನಿಮಗೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಇವಾಗ ಎಲ್ಲಾದರೂ ಚಾರ್ಜಿಂಗ್ ಹಾಕಿರ್ತೀರ, ಎಲ್ಲಾದರೂ ಇಟ್ಟಿರ್ತೀರ, ಸ್ವಲ್ಪ ದೂರ ಇರ್ತೀರ, ಇಲ್ಲಾಂದರೆ ಜಾಬಲ್ಲಿ ಇರ್ಬೋದು ಮೊಬೈಲು, ಏನೋ ವಾಟ್ಸಪ್ ಮೆಸೇಜ್ ಬರುತ್ತೆ. ಸೊ ಯಾರು ಮಾಡಿದ್ದಾರೆ ಅಂತ ನೀವು ಚೆಕ್ ಮಾಡೋಕ್ಕೆ ತೆಗಿತೀರಾ. ಸೊ ನಾವು ಪರ್ಟಿಕ್ಯುಲರಾಗಿ ಯಾರಿಗೆ ಒಂದು ರಿಂಗ್ ಟೋನ್ ಇಡ್ತೀರ ವಾಟ್ಸಪ್ಪಲ್ಲಿ ಮೆಸೇಜ್ ಬರೋದು, ಸೊ ಅದು ಚೇಂಜ್ ಮಾಡ್ಕೋಬೋದು. ಒಬ್ಬೊಬ್ರಿಗೂ ಒಂದೊಂದು ಚೇಂಜ್ ಮಾಡ್ಕೋಬೋದು. ಇವಾಗ ಇಲ್ಲಿ ನೋಟಿಫಿಕೇಷನ್ ಟೂನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ನೋಟಿಫಿಕೇಷನ್ ಟೂಲ್ ಬಾರ್ ಕರ್ಕೊಂಡು ಹೋಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ, ಸೊ ಆ ಸೌಂಡು ಪ್ರತಿಯೊಬ್ಬರಿಗೂ ಸೆಲೆಕ್ಟ್ ಮಾಡ್ಕೋಬೋದು, ಒಬ್ಬೊಬ್ರಿಗೂ ಸೆಲೆಕ್ಟ್ ಮಾಡ್ಕೋಬೋದು. ಅದು ಮೆಸೇಜ್, ಆ ಸೌಂಡ್ ಬಂದಿದ ತಕ್ಷಣ ಇಂಥವರೇ ಮೆಸೇಜ್ ಮಾಡಿದ್ದಾರೆ ಅಂತ ನಿಮಗೆ ಐಡೆಂಟಿಫೈ ಆಗುತ್ತೆ. ಸೊ ಅದರಿಂದ ಇದು ಯೂಸ್ ಆಗುತ್ತೆ. ಸೊ ನೀವು ಬಾಯ್ ಫ್ರೆಂಡ್ಸ್ಗಾದರೂ ಇಟ್ಕೋಬೋದು, ಲವರ್ಸ್ಗಾದರೂ ಇಟ್ಕೋಬೋದು. ಆ ಮೆಸೇಜ್ ಸೌಂಡ್ ಬಂದಿದ ತಕ್ಷಣ ಇಂಥವರೇ ಮೆಸೇಜ್ ಮಾಡಿದ್ದಾರೆ ಅಂತ ನಿಮಗೆ ಐಡೆಂಟಿಫೈ ಆಗುತ್ತೆ. ಸೊ ಅದರಿಂದ ಇದು ಫಸ್ಟ್ ಆಪ್ಷನ್ನು. ಸೊ ಸೆಕೆಂಡ್ ಆಪ್ಷನ್ ಏನಂದರೆ, ಬ್ಯಾಕ್ ಹೋಗ್ತೀನಿ. ಸೊ ಇಲ್ಲಿ ಮೀಡಿಯಾ ವಿಸಿಬಿಲಿಟಿ ಅಂತ ಇದೆಯಲ್ಲ, ಸೊ ಮೀಡಿಯಾ ವಿಸಿಬಿಲಿಟಿ ಇಲ್ಲಿ ಇದೆಯಲ್ಲ, ಇಲ್ಲಿ ಬಂದು ಎಸ್ ಅಂತಿರುತ್ತೆ. ಸೊ ನಿಮಗೆ ಏನಂದರೆ, ಈಗ ವಾಟ್ಸಪ್ಪಲ್ಲಿ ಏನಾದರೂ ಒಂದು ಫೋಟೋ ಕಳಿಸಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರಾಗಿರ್ಬೋದು, ಪರ್ಸ್ನಲ್ ಫೋಟೋಸ್ ಕಳಿಸಿರ್ತಾರೆ. ಸೊ ಅದು ನಿಮ್ಮ ಒಂದು ಗ್ಯಾಲರಿಗೆ ಬಂದು ಕೂತ್ಕೊಂಡ್ಬಿಡುತ್ತೆ ಆ ಫೋಟೋಸು. ಸೊ ನಿಮ್ಮ ಗ್ಯಾಲರಿಗೆ ಬರಬಾರ್ದು, ವಾಟ್ಸಪ್ಪಲ್ಲೇ ಇರಬೇಕು ಅಂದರೆ, ಯಾರಾದರೂ ಮೊಬೈಲ್ ತೊಗೋತಾರೆ ಫೋಟೋಸ್ ನೋಡಬೇಕಾದ್ರೆ ಅಲ್ಲಿ ವಿಸಿಬಲ್ ಆಗುತ್ತೆ. ಸೊ ನಿಮಗೆ ವಾಟ್ಸಪ್ಪಲ್ಲಿ ನೀವು ಫೋಟೋ ನೋಡಿದ್ಮೇಲೆ ವಾಟ್ಸಪ್ಪಲ್ಲೇ ಇರಬೇಕು, ಗ್ಯಾಲರಿಗೆ ಬರಬಾರ್ದು ಅಂದರೆ, ಸೊ ಮೀಡಿಯಾ ವಿಸಿಬಿಲಿಟಿ ಇದೆಯಲ್ಲ, ಅಲ್ಲಿ ಬಂದು ಇಲ್ಲಿ ನೋ ಅಂತ ಕೊಟ್ಟರೆ ಓಕೆ ಅಂತ ಕೊಡಿ. ಸೊ ಅವ್ರು ಏನೇ ಫೋಟೋ ಕಳಿಸಿದ್ರು ವಾಟ್ಸಪ್ಪಲ್ಲಿ ಮಾತ್ರ ಶೋ ಆಗುತ್ತೆ, ನಿಮಗೆ ಗ್ಯಾಲರಿಗೆ ಬರೋದಿಲ್ಲ. ಇದು ಸೆಕೆಂಡ್ ಆಪ್ಷನು. ಮೂರನೇ ಆಪ್ಷನ್ ಏನಂದರೆ, ಇಲ್ಲಿ ಚಾಟ್ ಲಾಕ್ ಅಂತ ಇದೆಯಲ್ಲ. ಇವಾಗ ನೀವು ಯಾರಾದರೂ ಪರ್ಸ್ನಲಾಗಿ ಚಾಟ್ ಮಾಡ್ತಾ ಇರ್ತೀರ, ಯಾರಿಗಾದರೂ ಪರ್ಸ್ನಲಾಗಿ ಲವರ್ಸ್ಗಾಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು, ಪರ್ಸ್ನಲಾಗಿ ಚಾಟ್ ಮಾಡ್ತಾ ಇರ್ತೀರ. ಸೊ ಬೇರೆಯವ್ರು ಯಾರಾದರೂ ವಾಟ್ಸಪ್ ಓಪನ್ ಮಾಡಿದ್ರೆ ಅವ್ರಿಗೆ ನೀವು ಪರ್ಸ್ನಲಾಗಿ ಚಾಟ್ ಮಾಡೋದು ಗೊತ್ತಾಗಬಾರ್ದು, ಬೇರೆದು ಮಾತ್ರ ಗೊತ್ತಾಗಬೇಕು. ಈ ಪರ್ಸ್ನಲ್ದು ಚಾಟ್ ಗೊತ್ತಾಗಬಾರ್ದು ಅಂದರೆ ಈ ಚಾಟ್ ಲಾಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಿದ್ದಾದಮೇಲೆ ಆನ್ ಮಾಡ್ಕೊಂಡು ಆದಮೇಲೆ ತಮ್ ಕೇಳುತ್ತೆ, ತಮ್ ಕೊಡಿ. ಸೊ ಅದಾದಮೇಲೆ ವ್ಯೂ ಇದೆಯಲ್ಲ, ವ್ಯೂ ಕೊಡಿ. ಸೊ ಇದು ಇವಾಗ ಲಾಕ್ ಆಗಿದೆ, ಲಾಕ್ಔಟ್ ಚಾಟ್ಸ್. ಓಕೆನಾ, ನೀವು ಪರ್ಸ್ನಲಾಗಿ ಯೂಸ್ ಮಾಡ್ಕೋಬೋದು ಇದನ್ನು. ಇವಾಗ ಚಾಟು ನೋಡಿ, ಇಲ್ಲಿ ಮೇಲ್ಗಡೆ ಎಲ್ಲ ಈ ಥರ ಇರುತ್ತೆ. ಸೊ ಸ್ವಲ್ಪ ಹಿಂಗೆ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಕ್ಔಟ್ ಚಾಟ್ಸ್ ಅಂತಿರೋ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ತಮ್ ಕೇಳುತ್ತೆ, ತಮ್ ಕೊಟ್ಟರೆ ಆ ಚಾಟ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಬೇಕಾದರೆ ಚಾಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಅದನ್ನು ರಿಮೂವ್ ಮಾಡಬೇಕಂದ್ರೆ ಸೇಮ್ ಅದು ಕ್ಲಿಕ್ ಮಾಡಿ ಐ ಬಟನ್ ಹತ್ರ ಹೋಗಿ, ಮತ್ತು ಇಲ್ಲಿ ಚಾಟ್ ಲಾಕ್ ಅಂತಿದೆಯಲ್ಲ ಅದನ್ನು ಆಫ್ ಮಾಡಿದ್ರೆ ತಮ್ ಕೇಳುತ್ತೆ, ಮತ್ತು ತಮ್ ಕೊಡಿ, ಆಫ್ ಆಗುತ್ತೆ. ಸೊ ಈ ಒಂದು 3 ಟ್ರಿಕ್ಸ್ ಇದೆ ಈ ಒಂದು ಐ ಬಟನ್ನಿಂದ. ಸೊ ಯಾರಿಗಾದರೂ ಇಷ್ಟ ಇದ್ದರೆ ಈ ಥರ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ಗುಡ್ ಇನ್ಫಾರ್ಮೇಷನ್ ಅಂತ ಒಂದು ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಇಲ್ಲಿವರೆಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಫಸ್ಟ್ ವೀಡಿಯೋ ನೀವೇ ನೋಡ್ಬೋದು. ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದರೆ ಬೇಗ ಲೈಕ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.